ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವಂತದ್ದಾಗಿದೆ. ದೇವರು ಒಳ್ಳೆಯವನು. ನಮ್ಮ ಬದುಕಿನಲ್ಲಿ ಎಷ್ಟೋ ಮೇಲುಗಳನ್ನು ಆತನು ಮಾಡಿದ. ಅದಕ್ಕಾಗಿಯೇ ಎಲ್ಲದಕ್ಕಿಂತಲೂ ಉನ್ನತವಾದಂಥ ಒಂದು ಪ್ರಾರ್ಥನೆ ಕೃತಜ್ಞತಾ ಪ್ರಾರ್ಥನೆ. ಕೃತಜ್ಞತೆಯೊಡನೆ ಮನಸಾರೆ ಆತನಿಗೆ ನೀವು ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ದೇವ ಇನ್ನೆಷ್ಟೊಂದು ಉಪಕಾರ ಮಾಡಿದಿ, ನಿನಗೆ ವಂದನೆ, ನಿನಗೆ ಸ್ತುತಿ, ಥ್ಯಾಂಕ್ ಯು ಜೀಸಸ್ ಎಂಬುದಾಗಿ ಮನಸಂತೋಷದಿಂದ ಆತನ ನಾಮವನ್ನು ನೀವು ಘನಪಡಿಸುವಂತ ಸಂದರ್ಭದಲ್ಲಿ ಹೊಸ ಬಲವನ್ನು ಪ್ರತಿ ಸೆಕೆಂಡು ಸಹ ನೀವು ಅನುಭವಿಸುವಂತೆ ದೇವರು ಆತನು ನಿಮ್ಮ ಜೊತೆನಲ್ಲಿದ್ದು ನಿಮ್ಮನ್ನು ಬಲಪಡಿಸುವಂತನಾಗಿದ್ದ. ಆತ್ಮೀಯ ದೇವಶಂದ್ರೆ, ಪ್ರತಿ ಭಾನುವಾರದ ಆರಾಧನೆಗಳು ಬೆಂಗಳೂರು ಪಟ್ಟಣದಲ್ಲಿ ಮತ್ತು ತುಮಕೂರು ಪಟ್ಟಣದಲ್ಲಿ ನಡೀತಾ ಇದ್ದಾವೆ. ಈ ವಿಶೇಷವಾದಂಥ ಆರಾಧನೆಗಳಲ್ಲಿ ನೀವು ಪಾಲ್ಗೊಂಡು ದೇವರ ಆಶೀರ್ವಾದವನ್ನ ನೀವು ಹೊಂದಿಕೊಳ್ಳಬಹುದು. ನಮ್ಮ ಸಭೆಗೆ ಹತ್ತಿರವಾಗಿರುವುದಾದರೆ ಬೆಂಗಳೂರು ಪಟ್ಟಣದಲ್ಲಿ ಬಾಣಸ್ವಾಡಿ ಹೊರಮಾವು ಅಗ್ರಾ ರೋಡ್ನಲ್ಲಿ ಇರುವಂಥ ಜಿಪ್ಸಿ ಟ್ರೈನಿಂಗ್ ಸೆಂಟರ್ನಲ್ಲಿ ಉದಯ ಕಾಲದ ಆರಾಧನೆ 7 ಗಂಟೆಯಿಂದ 9:30, 9:45 ತನಕ ನಡೆಯಲಿಕ್ಕಿದೆ. ಅದರಲ್ಲಿ ನೀವು ಬಂದು ಪಾಲ್ಗೊಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾಗಿ ತುಮಕೂರು ಪಟ್ಟಣದಲ್ಲಿ ನಮ್ಮೆಲ್ಲರ ಆತ್ಮೀಯ ಅಭಿಷಕ್ತರಾಗಿರುವಂಥ ಮೋನಿಕಾ ಸಹೋದರಿಯವರು ದೇವರ ವಾಕ್ಯವನ್ನು ಪ್ರತಿ ಭಾನುವಾರ ಹಂಚಿಕೊಳ್ಳಲಿಕ್ಕಿದ್ದಾರೆ. ದೊಡ್ಡ ಸಭೆಯಲ್ಲಿ ತುಮಕೂರು ಪಟ್ಟಣದ ಯಲ್ಲಾಪುರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಇರುವಂಥ ತಿಮ್ಲಾಪುರ ದಿನ್ನೆಯಲ್ಲಿರುವಂಥ ಸಭೆಯಲ್ಲಿ ಸರಿಯಾಗಿ 9:30ರಿಂದ ಆರಾಧನೆ ಪ್ರಾರಂಭವಾಗ್ತದೆ. ಸುತ್ತಮುತ್ತಲ ಪ್ರಾಂತ್ಯದಿಂದಲೂ ಮತ್ತು ಪ್ರತ್ಯೇಕವಾಗಿ ನೀವು ಬೆಂಗಳೂರು ಹೋಗುವಂಥ ಸಂದರ್ಭದಲ್ಲಿ ಅಥವಾ ಭಾನುವಾರ ನಿಮಗೆ ಆರಾಧನೆ ಒಂದು ವೇಳೆ ಮಿಸ್ ಮಾಡ್ಕೊಳ್ತಿದ್ದೀನಿ ಎಂಬುದಾಗಿ ಒಂದು ವೇಳೆ ನೆನೆಸಿ ಮಾರ್ಗದ ಮಧ್ಯದಲ್ಲಿ ಏನಾದರೂ ನಿಮಗೆ ತುಮಕೂರು ಸಿಕ್ಕುವುದಾದ್ರೆ ಈ ಆರಾಧನೆಗೆ ಬಂದು ಹೋಗ್ರಿ. NH4 ರೋಡಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ನಮ್ಮ ಸಭೆ ಇರುವಂಥದ್ದಾಗಿದೆ. ಈ ವಿಶೇಷವಾದಂಥ ಆರಾಧನೆಗಳಲ್ಲಿ ಪಾಲ್ಗೊಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಸಂಜೆ 9 ಗಂಟೆಯಿಂದ ಕುಟುಂಬ ಪ್ರಾರ್ಥನೆ ಇರ್ತದೆ. ಝೂಮ್ ಆ್ಯಪ್ನಲ್ಲಿ ವಿಶೇಷವಾದ ಲಿಂಕ್ ಅನ್ನು ನಮ್ಮ ಸ್ಟೇಟಸ್ನಲ್ಲಿ ನೀವು ನೋಡ್ಬೋದು. ಪ್ರತಿ ಮಂಗಳವಾರ ಶುಕ್ರವಾರ ಪ್ರತ್ಯೇಕವಾಗಿ ಗ್ರೂಪ್ಗಳಲ್ಲಿ ಸದಾ ಆ ಝೂಮ್ ಲಿಂಕ್ ಅನ್ನು ನಾವು ಶೇರ್ ಮಾಡಲಿಕ್ಕಿದ್ದೇವೆ. ದಯಮಾಡಿ ಈ ಕುಟುಂಬ ಪ್ರಾರ್ಥನೆಯಲ್ಲಿ ಬಂದು ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಿ. ಕರ್ತನ ಸನ್ನಿಧಾನದಲ್ಲಿ ಆತ್ಮೀಯ ದೇವಜನರ ನೇರವಾಗಿ ನಾವು ಸಂದೇಶಕ್ಕೆ ಹೋಗುವಂತ ಸಮಯ ಇದಾಗಿರುವುದರಿಂದ ನಾವೆಲ್ಲರೂ ಸದಾ ಕರ್ತನ ಸನ್ನಿಧಾನದಲ್ಲಿ ಭಯಭಕ್ತಿಯಿಂದ ಈ ಸಂದೇಶವನ್ನು ನಾವು ಆಲಿಸಿ ದೈವ ಅನುಗ್ರಹಕ್ಕೆ ನಾವೆಲ್ಲರೂ ಸದಾ ಪಾತ್ರರಾಗುವಂತರಾಗ. ಇವತ್ತಿನ ಸಂದೇಶದ ಒಂದು ಸಾರಾಂಶ ಇದಾಗಿರುವಂಥದ್ದಾಗಿದೆ. ಭೌತಿಕವಾದಂಥ ಆಶೀರ್ವಾದಗಳನ್ನ ಹೊಂದಿ ಸಂತೋಷ ಪಡುವುದಕ್ಕಿಂತ ಶಾಶ್ವತವಾದಂಥ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಲೈಸು ಎಂಬುದ. ಹೌದು ಆತ್ಮೀಯ ದೇವಶಂದ್ರೆ, ಕೆಲವೊಂದು ಸಂದರ್ಭದಲ್ಲಿ ದೇವರ ಮಕ್ಕಳಾಗಿರುವಂತ ನಾವು ಚಿಕ್ಕದಾದಂಥ ಅದ್ಭುತಗಳು ಹೊಂದಿದಂಥ ಸಂದರ್ಭದಲ್ಲಿ ಬಹಳ ಸಂತೋಷ ಪಡ್ತೇವೆ. ಎಷ್ಟು ಸಂತೋಷ ಅಂದ್ರೆ, ದೇವರು ನಮಗೆ ಅದನ್ನು ಮಾಡಿದನು, ಇದನ್ನು ಮಾಡಿದನು, ಇಷ್ಟೊಂದು ಅದ್ಭುತ ನಮ್ಮ ಜೀವಿತದಲ್ಲಿ ನಡೀತು ಎಂಬುದಾಗಿ ಕೊಂಡಾಟ ಮಾಡ್ತೇವೆ. ಹೇಗೆ ಅಂತ ಹೇಳಿದರೆ, ಹಬ್ಬದ ದಿನದಲ್ಲಿ ಏನೋ ಒಂದು ಸ್ವೀಟ್ ಅನ್ನು ತಿಂದು ಖುಷಿ ಪಟ್ಟ ರೀತಿಯಲ್ಲಿ, ಏನೋ ಒಂದು ಜೀವಿತದಲ್ಲಿ ಏನಾದ್ರೂ ಏರುಪೇರಾದಂಥ ಸಂದರ್ಭದಲ್ಲಿ ಮತ್ತೆ ಮರುಕಳಿಸಿ ನಾವೇನು ಯೋಚನೆ ಮಾಡ್ತೀವಿ ಅಂದ್ರೆ, ಏನೋ ತಿಥಿ ಊಟ ತಿಂದ ರೀತಿಯಲ್ಲಿ ಆ ಸಂತೋಷವನ್ನ ಕಳ್ಕೊಂಡು ಬಿಡ್ತಾರೆ. ಈ ಭೌತಿಕವಾದಂಥ ಯಾತ್ರೆಯಲ್ಲಿ ಕರ್ತನ ಸಮಕ್ಷಮದಲ್ಲಿ ನಾವೆಲ್ಲರೂ ಸದಾ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ಭೌತಿಕವಾಗಿ ಮಕ್ಕಳ ರೀತಿಯಲ್ಲಿ ನಾವು ಭಕ್ತಿಯಲ್ಲಿ ನಿಂತುಕೊಳ್ಳಬಾರದು. ಯಾಕೆ ಎಂಬುದಾಗಿ ನಾನು ಹೇಳ್ತೇನೆ ಎಂಬುದಾಗಿ ನೆನೆಸುವಾಗ, ಮಕ್ಕಳಿಗೆ ನೋಡ್ರಿ, ನೀವೇನಾದ್ರೂ ಒಂದು ಚಾಕ್ಲೇಟ್, ಬಿಸ್ಕೆಟ್ ಅಥವಾ ಏನಾದ್ರೂ ಲಡ್ಡು ತೆಗೆದುಕೊಂಡು ಬಂದು ಅವರಿಗೆ ಕೊಡ್ತಾ ಇರುವುದಾದ್ರೆ ಅವ್ರು ತುಂಬಾ ಸಂತೋಷ ಪಡ್ತಾರೆ. ಎಷ್ಟು ಖುಷಿ ಪಡ್ತಾರೆ ಅಂದ್ರೆ, ಅಂಕಲ್ ಆಂಟಿ ನನಗೆ ಇದು ಕೊಟ್ರು ಅದು ಕೊಟ್ರು ಎಂಬುದಾಗಿ ಖುಷಿ ಪಡ್ತಾ ಇರ್ತಾರೆ. ಅದೇ ಒಂದು ವೇಳೆ ಆ ಬಿಸ್ಕೆಟ್ ಆಗ್ಲಿ, ಚಾಕ್ಲೇಟ್ ಆಗ್ಲಿ, ಲಡ್ಡು ಆಗ್ಲಿ ನಾವು ತೆಗೆದುಕೊಳ್ಳದೆ ಹೋದ್ರೆ ಅವ್ರ ಮುಖ ನೋಡ್ರಿ ಸಪ್ಪಗಾಗಿರ್ತದೆ. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕತೆ ಬದುಕಿನಲ್ಲಿ ನಾವು ಬೇಡಿದ್ದನ್ನ ದೇವರು ಒಂದು ವೇಳೆ ಕೊಡದೇ ಇರುವಂತಹ ಸಂದರ್ಭದಲ್ಲಿ ನಾವು ದುಃಖಿಸಬಾರದು. ದೇವರು ಕೊಟ್ಟಂತ ಸಂದರ್ಭದಲ್ಲಿ ಯಾವ ರೀತಿಯಾದ ಸಂಭ್ರಮ ನಮ್ಮ ಒಳಗಡೆ ಇರ್ತದೋ, ನಮಗೆ ಕೊಡದೇ ಇರುವಂತಹ ವೇಳೆಯಲ್ಲೂ ಸಹ ಅದೇ ಉತ್ಸಾಹ, ಅದೇ ಸಂಭ್ರಮ ನಮ್ಮಲ್ಲಿ ಇರಬೇಕು. ಯಾಕೆಂತ ಹೇಳಿದರೆ,
ನಮ್ಮ ದೇವರು ಎಂದಿಗೂ ಸದಾ ನಿರಾಶೆ ಪಡಿಸುವಂತ ದೇವರು ನಮ್ಮ ದೇವರಲ್ಲ. ಒಬ್ಬ ಮಗನು ಬಂದು ತಂದೆಗೆ ಈ ರೀತಿಯಾಗಿ ಕೇಳುತ್ತಾನೆ, ಡ್ಯಾಡಿ ಡ್ಯಾಡಿ ನನಗೆ ಒಂದು ಬುಲೆಟ್ ಅನ್ನ ಕೊಡಿಸು ಎಂಬುದಾಗಿ. ಆಗ ಡ್ಯಾಡಿ ಹೇಳ್ತಾನೆ ಏನಂದ್ರೆ, ಮಗನೇ ನನ್ನ ಹತ್ರ ಬುಲೆಟ್ ಕೊಡಿಸುವಷ್ಟು ಹಣ ನನ್ನ ಹತ್ರ ಇಲ್ಲ, ಬೇಕಾದ್ರೆ ಒಂದು 10 ಆಮ್ಲೆಟ್ ಅನ್ನ ನಾನು ನಿನಗೆ ಮಾಡಿ ತಿನ್ನಿಸ್ತೇನೆ, ಬೇಕಾದ್ರೆ ಆಮ್ಲೆಟ್ ಬೇಕಾದ್ರೆ ತಿನ್ನು, ಅಂದ್ರೆ ಬುಲೆಟ್ ಮಾತ್ರ ಕೊಡಿಸುವಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ ಎಂಬುದಾಗಿ ಒಂದು ವೇಳೆ ತಂದೆ ಹೇಳಿದರೆ, ಆ ಮಗನು ನೀನು ಬ್ಯಾಡ್ ಡ್ಯಾಡಿ, ನೀನು ಒಳ್ಳೆಯವನಲ್ಲ, ನೀನು ನನ್ನನ್ನು ಪ್ರೀತಿಸೋದಿಲ್ಲ ಎಂಬುದಾಗಿ ಒಂದು ವೇಳೆ ಆತನು ಮಾತನಾಡಿದರೆ, ನಿಜವಾಗ್ಲೂ ತಂದೆ ಕೆಟ್ಟವನ? ಕೊಟ್ಟಾಗ ಮಾತ್ರ ತಂದೆ ಒಳ್ಳೆಯವನು, ಕೊಡದೇ ಇರುವಂತ ಸಂದರ್ಭದಲ್ಲಿ ಕೆಟ್ಟವನು ಎಂಬುದಾಗಿ ಯಾವ ಮಗನು ಸದಾ ನಿರ್ಣಯ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ಗಂಡನಿಗೆ ಪೀಡಿಸ್ತಾ ಇರ್ತಾರೆ ಸಹೋದರಿಯರು, ನನಗೆ ಒಳ್ಳೆ ಪಟ್ಟದ ಸೀರೆ, ರೇಷ್ಮೆ ಸೀರೆ ಬೇಕು ಎಂಬುದಾಗಿ ಕಾಡಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ 10,000 ರೇಷ್ಮೆ ಸೀರೆ ನನಗೆ ಬೇಕು ಎಂಬುದಾಗಿ ಗಂಡನಿಗೆ ಕೇಳುವಾಗ ಗಂಡ ಏನು ಪ್ರಯಾಸ ಪಟ್ಟು 15,000 ರೂಪಾಯಿ ಕೊಟ್ಟು ಒಂದು ಒಳ್ಳೆ ರೇಷ್ಮೆ ಸೀರೆ ತೆಗೆದುಕೊಂಡು ಬಂದು ಹೆಂಡತಿಗೆ ಕೊಡುವಾಗ ಹೆಂಡತಿ ತುಂಬಾ ಖುಷಿ ಪಡ್ತಾಳೆ. ಅಯ್ಯೋ ನನ್ನ ಬಂಗಾರ, ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಎಂಬುದಾಗಿ. ಆತ್ಮೀಯ ದೇವಚಂದ್ರೆ ಗಂಡ ಆವಾಗ ಅನ್ಕೊಂಡಿರ್ತಾನೆ ಏನಂತ ಹೇಳಿದ್ರೆ, ನನ್ನ ಕಷ್ಟ ನನಗೆ ಚೆನ್ನಾಗಿ ಗೊತ್ತು, ಈ ಖುಷಿ ಈ ಸಂತೋಷ ಯಾಕೆ ಅಂದ್ರೆ ನಾನು ರೇಷ್ಮೆ ಸಾರಿ ತೆಗೆದುಕೊಂಡು ಬಂದಿದ್ದಕ್ಕಾಗಿ ತಾನೆ ಅಂತ ಅನ್ಕೊಳ್ತಾನೆ. ಕಾರಣ ಏನಂತ ಹೇಳಿದ್ರೆ, ತಂದು ಕೊಟ್ಟಾಗ ಮಾತ್ರ ಬಂಗಾರ ಬೆಳ್ಳಿ ಅಂತ ಹೇಳಬಾರ್ದು, ತರದೇ ಇರುವಾಗ ಇವರು ಒಳ್ಳೆಯವರಲ್ಲ, ಇವರು ಬ್ಯಾಡ್ ಡ್ಯಾಡಿ ಎಂಬುದಾಗಿ ಹೇಳಿ ತೀರ್ಮಾನ ಮಾಡಬಾರ್ದು. ಒಂದು ವೇಳೆ ಆ ತಂದೆಗೆ ಡ್ಯಾಡಿ ಪರವಾಗಿಲ್ಲ, ನಿನಗೆ ಹಣ ಸಿಕ್ಕಾಗಲೇ ನನಗೆ ಕೊಡಿಸು ಎಂಬುದಾಗಿ ಪ್ರೀತಿಪೂರ್ವಕವಾಗಿ ನೀನು ಹೇಳುವಂತ ಸಂದರ್ಭದಲ್ಲಿ ಆ ತಂದೆ ತನ್ನ ತಲೆಯನ್ನಾದರೂ ಕೊಟ್ಟಾದರೂ ಸರಿ, ತನ್ನ ವೈಯಕ್ತಿಕವಾದ ಕ್ಷೇತ್ರದಲ್ಲಿ ನನ್ನ ಮಗನು ನನಗೆ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾನಲ್ಲ, ಆ ಪ್ರೀತಿಗೋಸ್ಕರವಾಗಿ ಆದರೂ ಸರಿ ನನ್ನ ಮಗನಿಗೆ ಆ ಬುಲೆಟ್ ಗಾಡಿ ಕೊಡಿಸ್ಬೇಕಂತ ಹೇಳಿ ಒಂದಲ್ಲ ಒಂದು ದಿನ ಕೊಡಿಸ್ತಾನೆ. ಪ್ರೀತಿಯುಳ್ಳ ದೇವಶ್ರೀ, ಒಂದು ವೇಳೆ ಶಾರಿ ತರದೆ ಹೋದ್ರು ಪರವಾಗಿಲ್ಲ ಬಿಡ್ರಿ, ಈ ವರ್ಷ ಕೊಡಿಸ್ತಿದ್ರು ಪರವಾಗಿಲ್ಲ, ಬರೋ ವರ್ಷ ಕೊಡಿಸ್ರಿ, ಹಣ ಸಿಕ್ಕಾಗ ತೆಗೆದುಕೊಂಡು ಬನ್ರಿ ಪರವಾಗಿಲ್ಲ ಎಂಬುದಾಗಿ ಗಂಡನಿಗೆ ಹೆಂಡತಿ ಪ್ರೀತಿಪೂರ್ವಕವಾಗಿ ಮಾತನಾಡಿದರೆ, ಹೆಂಡತಿಗೆ ಗಂಡನು ತಪ್ಪದ ರೀತಿಯಲ್ಲಿ ಅದ್ಭುತವಾದಂತ ಆ ಪ್ರೀತಿಪೂರ್ವಕವಾದಂತ ಶಾರಿಯನ್ನ ತೆಗೆದುಕೊಂಡು ಬಂದು ಹೆಂಡತಿಯನ್ನ ಪ್ರೀತಿಸ್ತಾನೆ. ಇದರಲ್ಲಿ ತಿಳಿದುಕೊಳ್ಳಬೇಕಾದಂತ ಒಂದು ಸಂಗತಿ ಏನಂತ ಹೇಳಿದರೆ, ಎಲ್ಲ ಸಂದರ್ಭದಲ್ಲಿಯೂ ಸಹ ನಾವು ತಂದೆಯನ್ನ ಪ್ರೀತಿಸಬೇಕು. ಎಲ್ಲಾ ವೇಳೆಯಲ್ಲಿಯೂ ಸಹ ಆತನನ್ನ ನಾವು ಯಾವತ್ತೂ ಸದಾ ಗೌರವಿಸುವಂತಹ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕು. ಅದ್ಭುತಗಳು ನಡೆದಾಗ ಒಂದು ರೀತಿ, ಅದ್ಭುತಗಳು ನಡೆಯದೇ ಇರುವಂತ ಸಂದರ್ಭದಲ್ಲಿ ಇನ್ನೊಂದು ರೀತಿ ನಾವು ಬಳಲಿ ಹೋಗಬಾರದು. ಅದ್ಭುತಗಳು ನಡೆದಾಗ ನಾವು ಸಂತೋಷ ಪಡುವುದಕ್ಕಿಂತಲೂ ಹೆಚ್ಚಾಗಿ ಒಂದು ವೇಳೆ ಅದ್ಭುತ ನಡೆಯದೇ ಇರುವಂತಹ ಸಂದರ್ಭದಲ್ಲಿ ಸದಾ ನಾವು ಹೆಚ್ಚು ಸಂತೋಷ ಪಡಬೇಕು. ಯಾಕೆ ಅಂದ್ರೆ ಇದು ದೇವರಿಗೆ ಇಷ್ಟ ಇಲ್ಲವೇನೋ, ಒಂದು ವೇಳೆ ಇದಕ್ಕಿಂತ ಉತ್ತಮವಾದದಕ್ಕೋಸ್ಕರವಾಗಿ ದೇವರು ನನಗೋಸ್ಕರವಾಗಿ ಕಾಯ್ತಾ ಇದ್ದಾನೋ ಏನೋ, ಖಂಡಿತವಾಗಿ ನನ್ನ ತಂದೆ ನನ್ನನ್ನ ಉನ್ನತವಾದದನ್ನು ಕೊಟ್ಟು ಆತನು ಮಾನಿಸುವವನಾಗಿದ್ದಾನೆ ಎಂಬುದಾಗಿ ನಾವು ಭರವಸೆ ಇಡುವಾಗ, ದೇವ ಮಕ್ಕಳು ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ದೇವರನ್ನು ನಂಬಿರುವುದಕ್ಕೂ ಸದಾ ಒಂದು ದೊಡ್ಡದಾದಂತಹ ಸಾರ್ಥಕತೆ ಇರುವಂತದ್ದಾಗಿದೆ. ಅದಕ್ಕಾಗಿಯೇ ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಶ್ರೀ, ಕಷ್ಟದಲ್ಲಿಯೂ ಸುಖದಲ್ಲಿಯೂ ನೋವಿನಲ್ಲಿಯೂ ಸಂತೋಷದಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ಸಂಭ್ರಮದಲ್ಲಿಯೂ ಕೊರತೆಯಲ್ಲಿಯೂ ಸಹ ಒಂದು ವೇಳೆ ಸಮೃದ್ಧಿಯ ವೇಳೆನಲ್ಲಿಯೂ ಕಣ್ಣೀರಿನಲ್ಲಿಯೂ ಅನೇಕ ವಿಧವಾದಂತ ಉತ್ಸಾಹದ ಸಂದರ್ಭದಲ್ಲಿ ಸದಾ ನಾವು ಏಕ ರೀತಿಯಾಗಿ ಇರಬೇಕು. ಯಾಕೆಂತ ಹೇಳಿದರೆ, ನಮ್ಮ ದೇವರು ಸದಾ ಕಾಲ ನಮ್ಮನ್ನ ಆಧರಿಸುವ ಕರ್ತನು ಆತನಾಗಿರುವುದರಿಂದ ಕರ್ತನ ಸನ್ನಿಧಾನದಲ್ಲಿ ನಾವು ಯಾವಾಗಲೂ ಸದಾ ಭೌತಿಕವಾಗಿ ಸಿಕ್ಕಾಗ ಸಂತೋಷ ಪಡದೆ, ಸಿಗದೇ ಇರುವಾಗ ದುಃಖ ಪಡದೆ, ಪ್ರತಿಯೊಂದು ಸಂದರ್ಭದಲ್ಲಿ ಸದಾ ನಮ್ಮನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಾಗಿರುವಂತ ತಂದೆಯ ಜೊತೆನಲ್ಲಿ, ಏಸಯ್ಯನ ಜೊತೆನಲ್ಲಿ
ನಾವು ನಿರಂತರವಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ, ಕೀರ್ತನೆ ಬಹಳ ಅಮೂಲ್ಯವಾದಂತ ಒಂದು ವಚನ, 44ನೇ ಅಧ್ಯಾಯದ 17 ಮತ್ತು 18ನೇ ವಚನವನ್ನು ನಾವು ಗಮನಿಸುವಂತರಾಗೋಣ. 44ನೇ ಅಧ್ಯಾಯ 17ನೇ ಮತ್ತು 18ನೇ ವಚನ. ನಾವು ನಿನ್ನನ್ನು ಮರೆಯಲಿಲ್ಲ, ಮರೆಯದೆಯು ನಿನ್ನ ನಿಬಂಧನೆಗಳನ್ನ ಮೀರದೆಯೂ ಇದ್ದರು. ಇದೆಲ್ಲ ನಮ್ಮ ಮೇಲೆ ಬಂದಿದೆಯಲ್ಲ, ನಮ್ಮ ಮೇಲೆ ಬಂದಿದೆಯಲ್ಲ. ನಮ್ಮ ಹೃದಯವು ಹಿಂದಿರುಗಲಿಲ್ಲ. ನೋಡ್ರಿ, ನಮ್ಮ ಹೃದಯ ಹಿಂದಿರುಗಲಿಲ್ಲ. ನಮ್ಮ ಕಾಲು ದಾರಿಯಿಂದ ಅಗಲಿಲ್ಲ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಶ್ವರ, ಮೊದಲನೇ ಮಾತಿಗೆ ಹೇಳ್ತಾ ಇರುವಂತ ಸಂಗತಿಯನ್ನು ಗೊತ್ತಾ? ನಾವು ನಿನ್ನನ್ನು ಮರೆಯಲಿಲ್ಲ ಅಂದ್ರೆ ದೇವನಾಮಕ್ಕೆ ಸ್ತೋತ್ರವಾಗಲಿ. ಎಂತಹ ಕಷ್ಟದ ಸಂದರ್ಭದಲ್ಲಿಯೂ, ಒಬ್ಬಂಟಿಗರಾಗಿ ಅರಣ್ಯದಲ್ಲಿ ಅಲೆದಾಡಿದಂತಹ ವೇಳೆಯಲ್ಲಿಯೂ, ದಿಕ್ಕಿಲ್ಲದೆ ಅನೇಕ ವೇಳೆಯಲ್ಲಿ ನಮ್ಮ ಜೀವಿತದಲ್ಲಿ ನಿರಾಸೆ ನಿಸ್ಪೃಹದಿಂದ ಓಡಾಡಿದಂತಹ ಸಂದರ್ಭದಲ್ಲಿಯೂ ದೇವಾ, ನಾವು ನಿನ್ನನ್ನು ಮರೆಯಲಿಲ್ಲ. ನೋಡ್ರಿ, ಮರೆಯಲಿಲ್ಲ, ಮೀರಲಿಲ್ಲ, ಮರೆತು ಹೋಗಲಿಲ್ಲ, ನಾವು ನಿನ್ನನ್ನು ಬಿಡಲಿಲ್ಲ, ಇಲ್ಲ ಎನ್ನುವುದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ದೇವಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಶ್ವರರೇ, ನಾವಂತೂ ನಿನ್ನನ್ನು ಮರೆಯೋದಿಲ್ಲ, ನಿನ್ನ ನಿಬಂಧನೆಗಳನ್ನ ಮೀರಿ ನಡೆಯೋದಿಲ್ಲ. ನಾವು ನಿನ್ನನ್ನ ಎಂದೂ ಸದಾ ದೂರಾಗೋದಿಲ್ಲ, ಎಂಥ ವೇಳೆಯಲ್ಲೂ ಸದಾ ನಿನ್ನನ್ನು ನಾವು ಅಗಲಲಿಲ್ಲ ಎಂಬುದಾಗಿ ಇಲ್ಲಿ ಭಕ್ತರು ಹೇಳುವಂತ ಸಂಗತಿಯನ್ನ ನಾವು ನೋಡ್ತಾ ಇದ್ದೇವೆ. ಹೌದು ದೇವಜನರೇ, ಎಷ್ಟು ಅಮೂಲ್ಯವಾದಂತಹ ಮಾತು. ಇಸ್ರೇಲರ ಜೀವಿತವನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಅವರು ಕನಸು ಕಂಡ ಹಾಗೆ ಇತ್ತು ಅವರ ಜೀವನ. ನಾವು ನಿಜವಾಗ್ಲೂ ಇಸ್ರೇಲ್ ದೇಶಕ್ಕೆ ಸೇರ್ತೇವಾ, ಕಾನಾನನ್ನ ಪ್ರವೇಶ ಮಾಡ್ತೇವಾ, ಅಥವಾ ನಮ್ಮ ಮೂಲ ಪಿತೃಗಳ ದೇಶಕ್ಕೆ ನಾವು ಬರ್ತೇವಾ, ನಮ್ಮ ಜೀವನ ಹೀಗೆನ ಮುಂದೆ ಏನಾಗುತ್ತದೆ ಎಂಬುದಾಗಿ ಕನಸು ಕಂಡಂತೆ ಇದ್ದಂತ ಆ ಸಂದರ್ಭದಲ್ಲಿ ಸದಾ ಅವರು ದೇವರ ಮಾತನ್ನ ಯಾವತ್ತೂ ಸದಾ ಮೀರಲಿಲ್ಲ. ಅದಕ್ಕಾಗಿಯೇ ದೇವರು ಅವರು ಸೇರಬೇಕಾದಂತ ದಡವನ್ನ ಸೇರಿಸಿದರು. ಎರಡನೇದಾಗಿ ಇಲ್ಲಿ ದೇವರ ವಾಕ್ಯ ಹೇಳಿದರೆ, ದೇವಕ್ಕೆ ಸ್ತೋತ್ರ, ನಿನ್ನ ನಿಬಂಧನೆಗಳನ್ನ ನಾವು ಮೀರಲಿಲ್ಲ ಎಂಬುದಾಗಿ ಇಲ್ಲಿ ದೇವರ ವಚನ ಹೇಳಿದ್ದಾರೆ. ಯಾಕೆಂದ್ರೆ ದೇವರು ಅನೇಕ ವಾಗ್ದಾನಗಳನ್ನ, ನಿಬಂಧನೆಗಳನ್ನ, ಕಟ್ಟಳೆಗಳನ್ನ ನಮಗೆ ದೇವರು ಕೊಟ್ಟಿದ್ದಾನೆ. ಆತ್ಮಿಕತೆ ಬದುಕಿನಲ್ಲಿ ದೇವ ಮಕ್ಕಳೇ ಸಂತೋಷ ಬರುವಾಗ, ಅದ್ಭುತಗಳನ್ನ ಹೊಂದುವಾಗ ಯಾವ ರೀತಿಯಾದ ಉಲ್ಲಾಸವನ್ನ ಪಡುತ್ತೇವೋ, ಯಾವ ರೀತಿಯಾಗಿ ಆ ನಿಬಂಧನೆಗಳನ್ನ ಕೈಗೊಂಡು ದೇವ ನೀನು ವಾಗ್ದಾನ ಮಾಡಿದೀಯ, ಆ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರಿದೆ ಎಂಬುದಾಗಿ ಉತ್ಸಾಹ ಸ್ತೋತ್ರವನ್ನು ನಾವು ಮಾಡುತ್ತೇವೋ, ನಮ್ಮ ಜೀವಿತದಲ್ಲಿ ಯಾವಾಗಲೂ ಸದಾ ಆ ನಿಬಂಧನೆಗಳನ್ನು ನಾವು ಯಾವತ್ತೂ ಸದಾ ಮೀರಿ ನಡೆಯಬಾರದು. ಆ ನಿಬಂಧನೆಗಳಿಗೆ ಇರುವಂತ ಒಂದು ವಿಶೇಷವಾದಂತ ಕೃಪೆ ಏನೆಂಬುದಾಗಿ ನಾವು ನಡೆಸುವಂತ ಸಂದರ್ಭದಲ್ಲಿ ಪ್ರೀತಿಯ ದೇವಚಂದ್ರೆ, ಈ ಲೋಕದಲ್ಲಿ ಎಲ್ಲರೂ ಸದಾ ಮಾತು ಕೊಟ್ಟು ಮರೆಯುತ್ತಾರೆ. ವಾಗ್ದಾನಗಳನ್ನ ಕೊಟ್ಟು ಮತ್ತೆ ತಿರುಗಿ ಕಾಲ್ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾನೆ, ನಿಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ಹೇಳಿದಂತಹ ವ್ಯಕ್ತಿಗಳು ತಿರುಗಿ ನೀವು ಕಾಲ್ ಮಾಡುವಾಗ ಅದು ಸ್ವಿಚ್ ಆಫ್ ಆಗಿರ್ತದೆ. ಇಲ್ಲಾಂದ್ರೆ ಈಗ ತಾನೇ ಇತ್ತು, ಯಾರಿಗೂ ಕೊಟ್ಬಿಟ್ಟೆ ಎಂಬುದಾಗಿ ಸುಳ್ಳನ್ನು ಹೇಳ್ತಾರೆ. ಆದ್ರೆ ನಿಬಂಧನೆಗಳನ್ನ, ವಾಗ್ದಾನಗಳನ್ನ ಮಾಡಿರುವಂತ ನನ್ನ ತಂದೆಯಾದಂತಹ ದೇವರು ಒಂದಲ್ಲ ಒಂದು ದಿನ ಆ ನಿಬಂಧನೆಗಳನ್ನ ನೀನು ಯಾವಾಗ ಕೈಗೊಂಡು ನಡೆದು ಆತನಲ್ಲಿ ಭಯಭಕ್ತಿಯುಳ್ಳವನಾಗಿ ನೀನು ಆತನ ಆಜ್ಞೆಗಳ ಅನುಸಾರವಾಗಿ ನೀನು ನಡೆಯುವಂತ ಸಂದರ್ಭದಲ್ಲಿ ಖಂಡಿತವಾಗಿ ನೀನು ನಿರೀಕ್ಷಿಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಉನ್ನತವಾದದನ್ನ ದೇವರು ಅನುಗ್ರಹಿಸುವಂತನಾಗಿದ್ದ. ಹೌದು ಪ್ರೀತಿಯುಳ್ಳ ದೇವಶ್ವರರೇ, ಎಂಥ ಪರಿಸ್ಥಿತಿ ಬಂದರೂ ಸದಾ ನಾವು ನಿನ್ನನ್ನ ಅಗಲೋದಿಲ್ಲ. ಎಷ್ಟೇ ಕಷ್ಟ ಬಂದರೂ ನಿನ್ನನ್ನು ಬಿಟ್ಟು ನಾವು ದೂರ ಆಗೋದಿಲ್ಲ. ಎಷ್ಟು ಒಳ್ಳೆಯ ಮಾತು ನೋಡ್ರಿ, ದೇವಕ್ಕೆ ಸ್ತೋತ್ರವಾಗಲಿ. ಇವತ್ತು ಎಷ್ಟು ಜನ ಈ ಮಾತನ್ನ ಹೇಳೋದಕ್ಕೆ ಸಾಧ್ಯ? ಎಷ್ಟು ಜನರು ದೇವರೇ ಕರ್ತನೆ, ನಿನ್ನ ಮಾತನ್ನ ನಾವು ಮೀರೋದಿಲ್ಲ, ನಿನ್ನ ನಿಬಂಧನೆಗಳನ್ನ ದಾಟಿ ನಾವು ಹೋಗೋದಿಲ್ಲ, ದೇವರೇ ಕರ್ತನೆ ನಗಲೋದಿಲ್ಲ, ನಿನ್ನನ್ನು ದೂರ ಆಗೋದಿಲ್ಲ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ. ಯಾಕೆಂದ್ರೆ ಆಧ್ಯಾತ್ಮಿಕತೆ ಬದುಕಿನಲ್ಲಿ ಪ್ರತಿಯೊಬ್ಬರು ಇಷ್ಟಪಡುವುದು ಏನು ಗೊತ್ತಾ? ಅದ್ಭುತಗಳನ್ನ ಮಾತ್ರ. ಕಷ್ಟವನ್ನ ಯಾರು ಇಷ್ಟಪಡೋದಿಲ್ಲ.
ಪ್ರೀತಿಯುಳ್ಳ ದೇವಚಂದ್ರೆ, ನಿನ್ನ ಬದುಕಿನಲ್ಲಿ ಒಂದು ಸಾರಿ ಹಿಂದಿರುಗಿ ನೋಡು. ಎಷ್ಟು ಸಾರಿ ನೀನು ಕಣ್ಣೀರಿಟ್ಟಿಯೋ, ಎಷ್ಟು ಸಾರಿ ಕೊರತೆ ಎಂಬುದಾಗಿ ಕೂಗಿದೆಯೋ, ಎಷ್ಟು ವೇಳೆಯಲ್ಲಿ ನಿನ್ನ ಬದುಕಿನಲ್ಲಿ ಅನೇಕ ವಿಧವಾದ ಸಂಕಷ್ಟಗಳ ಸಮಯದಲ್ಲಿ ದೇವ ನನಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿದೆಯೋ, ಆ ಸಂದರ್ಭಗಳೆಲ್ಲ ದೇವರು ನಿನ್ನ ಜೊತೆನಲ್ಲಿದ್ದು ಕೈ ಹಿಡಿಲಿಲ್ವಾ? ಅದ್ಭುತಗಳನ್ನ ನಡೆಸಲಿಲ್ವಾ? ಕೊರತೆಗಳನ್ನ ನೀಗಿಸಲಿಲ್ವಾ? ಆ ದಿನಗಳನ್ನ ಮರೆತು ಬಿಟ್ಟಿಯಾ? ಯಾಕೆ ಆ ದಿನಗಳನ್ನ ಈ ದಿನಗಳಲ್ಲಿ ಎಷ್ಟೋ ಮೇಲೆಗಳನ್ನ ಅದ್ಭುತಗಳನ್ನ ದೇವಾನಿ ನಡೆಸಿದೆ ಎಂಬುದಾಗಿ ಕೃತಜ್ಞತೆಯನ್ನು ಯಾಕೆ ನೀನು ಹೇಳಬಾರದು? ದೇವರೇ, ನೀನು ಕರ್ತನೆ, ಯಾವತ್ತೂ ಸದಾ ನಾನು ಕೈ ಬಿಟ್ಟಿಲ್ಲ, ಇವಾಗಲೂ ಕೈ ಬಿಡೋದಿಲ್ಲ ಸ್ವಾಮಿ. ಈಗಲೂ ಸದಾ ನನ್ನ ಜೊತೆನಲ್ಲೇ ನೀನಿದ್ದಿ, ನೀನ್ ನನ್ನ ದೇವರು ಎಂಬುದಾಗಿ ಯಾಕೆ ನೀವು ಆತನಿಗೆ ಆ ಒಂದು ಕಷ್ಟದ ಸಮಯದಲ್ಲಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬಾರದು? ಅದನ್ನೇ ನಮ್ಮಿಂದ ಆತನು ಎಕ್ಸ್ಪೆಕ್ಟೇಷನ್ ಮಾಡುವಂತವನಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ದಿನಾಕ್ಕೆ ಸ್ತೋತ್ರವಾಗಲಿ. ನಿಜವಾಗ್ಲೂ ಸದಾ ಆತನನ್ನ ಮರೆಯದೇ ಇರುವಂತ ವ್ಯಕ್ತಿಗಳು ಯಾರು? ಅಗಲದೇ ಇರುವಂತ ವ್ಯಕ್ತಿಗಳು ಯಾರು? ಯಾರು ಆತನ ಸನ್ನಿಧಾನದಲ್ಲಿ ನೀನೇ ನನಗೆ ಬೇಕು ಎಂಬುದಾಗಿ ಹೇಳುವಂತ ವ್ಯಕ್ತಿಗಳು ಯಾರು ಗೊತ್ತಾ? ಸತ್ಯವೇದದಲ್ಲಿ ಬಹಳ ಒಂದು ಸುಪರಿಚಿತವಾದಂತಹ ವಚನ, ಕೀರ್ತನೆ ಗ್ರಂಥ 61ನೇ ಅಧ್ಯಾಯದ ಅದರ ಮೊದಲನೇ ವಚನವನ್ನು ನಾವು ಕೇಳಿಸಿಕೊಳ್ಳುವಂತರಾಗೋಣ. ಬಹಳ ಅದ್ಭುತವಾದಂತಹ ಸುಪರಿಚಿತವಾದಂತಹ ವಚನ. ದೇವರೇ, ದೇವರೇ, ನನ್ನ ಕೂಗನ್ನ ಕೇಳಿ, ನನ್ನ ಕೂಗನ್ನ ಕೇಳಿ, ನನ್ನ ಪ್ರಾರ್ಥನೆಗೆ ಕಿವಿಗಳು, ನನ್ನ ಪ್ರಾರ್ಥನೆಗೆ ಕಿವಿಗಳು. ನಾನು ಎದೆ ಗುಂದಿದವನಾಗಿ ಭೂಮಿಯ ಕಡೆಯ ಭಾಗದಿಂದ ನಿನಗೆ ಮೊರೆ ಇಡುತ್ತೇನೆ. ನಾನು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನನ್ನನ್ನ ಹತ್ತಿಸು. ಯಾರು ಆತನನ್ನ ಮರೆಯದವರು, ಯಾರು ಆತನ ನಿಬಂಧನೆಯನ್ನು ಮೀರದವರು, ಯಾರು ಆತನನ್ನ ಅಗಲದವರು, ಯಾರು ಆತನನ್ನ ಮರೆಯದವರು ಎಂಬುದಾಗಿ ಹೇಳುವಾಗ, ಉದಯ ಕಾಲದ ಒಂದೊಂದು ಕ್ಷಣದಲ್ಲಿ ಸಹ ದೇವರ ಸಮ್ಮುಖದಲ್ಲಿ ಕೂಗುವ ವ್ಯಕ್ತಿಗಳು, ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಗಳು. ಆತ್ಮೀಯ ದೇವಶಂದ್ರೆ, ಈ ಕೀರ್ತನೆಯನ್ನೇ ಒಂದು ಹಾಡಾಗಿ ಪಾಸ್ಟರ್ ಕಾಳನಾಯ್ಕರವರು ಬರೆದಿದ್ದಾರೆ. ಒಂದು ದಿನ ನಾನು ಶ್ರೀರಾಮಪಟ್ಟಣದಲ್ಲಿ ಸೇವೆಗೆ ಬಂದಂತ ಸಂದರ್ಭದಲ್ಲಿ ನನ್ನ ಪಾಸ್ಟರ್, ನನ್ನ ಆತ್ಮೀಯ ತಂದೆ ಪಾಸ್ಟರ್ ಎಡೆಂಗೋ ನಾಯ್ಕರವರು ನನ್ನನ್ನ ಒಂದು ಸಂಡೇ ಸರ್ವಿಸ್ ನಲ್ಲಿ ಬಂದು, ನೀನು ಆರಾಧನೆ ನಡೆಸಿಕೊಂಡು ಹೋಗು, ಇನ್ನೊಬ್ಬ ಹಾಡುಗಾರನ ನನಗೆ ಪರಿಚಯ ಮಾಡಿಕೊಡ್ತೇನೆ, ಸಭೆಗೆ ಬರ್ತಾ ಇದ್ದಾರೆ ಬಾ ಎಂಬುದಾಗಿ ನನಗೆ ಕರೆದಾಗ ಬಹಳ ಆಶ್ಚರ್ಯಕರವಾಗಿ ನಾನು ಸಭೆಗೆ ಹೋದೆ ದಾವಣಗೆರೆಗೆ. ಆ ವೇಳೆಯಲ್ಲಿ ಆರಾಧನೆ ಎಲ್ಲ ಮುಗಿಸಿ ಕಾಣಿಕೆ ಕೊಡುವಂತ ಸಂದರ್ಭದಲ್ಲಿ, ತಡಿ ಈತನಿಗೆ ಮೂಲಕವಾಗಿ ಒಂದು ಹಾಡನ್ನು ಹಾಡಿಸ್ತೇನೆ, ನೀನು ಕೇಳು ಎಂಬುದಾಗಿ ಹೇಳಿ ಕಾಳನಾಯ್ಕ ಅವಾಗಿನೋ ದೇವರನ್ನ ಕಂಡುಕೊಂಡಿದ್ರು. ಅವರ ಇಡೀ ದೇಹ ಬಹಳ ಬಲಹೀನತೆಯಿಂದ ತುಂಬಲ್ಪಟ್ಟಿತು. ಈ ಮನುಷ್ಯನು ಹಾಡನ್ನ ಹಾಡ್ತಾನ ಎಂಬುದಾಗಿ ನಾನು ನೆನೆಸಿದೆ. ಆ ವೇಳೆಯಲ್ಲಿ ಆ ಹಾಡನ್ನ ಪ್ರಾರಂಭ ಮಾಡಿದ ನೋಡ್ರಿ, ಇದೇ ಕೀರ್ತನೆ 61ನೇ ಅಧ್ಯಾಯದ ಮೊದಲನೇ ವಚನ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನು ಮೊರೆಯಿಡುವೆ ನನ್ನೇಸುವೆ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನ ಯೇಸುವೆ. ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ.
ಈ ಹಾಡನ್ನ ಕೇಳದೆ ಇರುವವರು ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ. ಈ ಹಾಡು ಅವರು ಹಾಡನ್ನ ಪ್ರಾರಂಭಿಸಿದಂತ ಕ್ಷಣದಲ್ಲಿ ನನ್ನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯಿತು. ಇಡೀ ಸಭೆ ಅಳ್ತಾ ಇದ್ದೇವೆ. ಎಷ್ಟು ಒಳ್ಳೆಯ ದೇವರು ನಮ್ಮ ಕರ್ತನಾಗಿದ್ದಾನೆ. ಸಾವಿಗೆ ಸಮೀಪವಾಗುತ್ತಿರುವಂತಹ ಆ ವೇಳೆಯಲ್ಲಿ ದೇವರು ಅನುಗ್ರಹಿಸಿದಂತ ಈ ಹಾಡನ್ನ ಆ ಮನುಷ್ಯನು, ಅಂದ್ರೆ ದೈವ ಮನುಷ್ಯನು ಹಾಡುವಂತ ಸಂದರ್ಭದಲ್ಲಿ ಇಡೀ ಆಲಯ ಕಣ್ಣೀರಿನಿಂದ ತುಂಬಿ ತುಳುಕ್ತಾ ಇದೆ. ಪ್ರೀತಿಯುಳ್ಳ ದೇವಶಂದ್ರೆ, ಇವತ್ತು ಸಹ ಡಾಕ್ಟರ್ ಆತನಿಗೆ ಹೇಳಿದಂತ ಸಂಗತಿ, ಯಾವಾಗ ಈತನು ಹೋಗ್ತಾನೋ ಇಲ್ಲವೋ, ಈತನ ಬದುಕು ಅಂತ್ಯವಾಗುತ್ತದೆ, ಈತನಿಗೆ ಅಷ್ಟು ಶಕ್ತಿ ಇಲ್ಲ ಎಂಬುದಾಗಿ ಲೋಕದ ವೈದ್ಯರೆಲ್ಲರೂ ಸದಾ ಹೇಳಿದರು. ಆದ್ರೆ ಇವತ್ತು ಸದಾ ಬದುಕಿದ್ದು ಅನೇಕ ಕ್ಯಾಸೆಟ್ಗಳನ್ನ, ವಿಡಿಯೋಗಳನ್ನ ಬಲಶಾಲಿಯಾಗಿದ್ದುಕೊಂಡು ದೇವರ ನಾಮವನ್ನು ಅವರು ಘನಪಡಿಸ್ತಾ ಇದ್ದಾರೆ. ಈ ಹಾಡನ್ನ ಅವರ ಕಷ್ಟದಲ್ಲಿ ಅವರು ಈ ಹಾಡನ್ನ ಬರೆದರು. 61ನೇ ಕೀರ್ತನೆ 1ನೇ ವಚನವನ್ನ ಭಕ್ತನಾದ ದಾವೀದನು ಯಾವಾಗ ಬರೆದಿದ್ದನು ಗೊತ್ತಾ? ಅವರು ಸಂತೋಷವಾಗಿ ಇದ್ದಂತ ಸಂದರ್ಭದಲ್ಲಿ, ಎಲ್ಲ ಪ್ರೀತಿಯುಳ್ಳ ದೇವಶಂದ್ರೆ, ಇಸ್ರಾಯೇಲರ ಸಿಂಹಾಸನದ ಮೇಲೆ ಕೂತುಕೊಂಡು ಚಕ್ರವರ್ತಿಯಾಗಿದ್ದಂತ ಸಂದರ್ಭದಲ್ಲಿ ಈ ಹಾಡನ್ನ ಆತನು ಬರೆಯಲಿಲ್ಲ. ಯಹೂದ್ಯರ ಆ ಅರಣ್ಯದ ಭಾಗಗಳಲ್ಲಿ, ಒಬ್ಬಂಟಿಗನಾಗಿ ಗುಹೆಗಳಲ್ಲಿ, ತನ್ನ ವೈಯಕ್ತಿಕವಾದಂತಹ ಜೀವಿತದ ಅನೇಕ ಹೋರಾಟಗಳು, ಸಾವು ಬದುಕಿನ ಮಧ್ಯದಲ್ಲಿ ಪ್ರತಿ ದಿನವೂ ಸದಾ ದೇವರು ಆತನಿಗೆ ದಾನವಾಗಿ ಜೀವನವನ್ನು ಕೊಟ್ಟಂತಹ ಸಂದರ್ಭದಲ್ಲಿ, ಬುದಿಯ ಕಾಲದಲ್ಲಿ ಆತನು ದೇವರ ಹತ್ರ ಕೂಗಿ ಹೇಳ್ತಾ ಇದ್ದನು, ಭೂಮಿಯ ಕಟ್ಟ ಕಡೆಯ ಭಾಗದಿಂದ ನಾನು ನಿನಗೆ ದೇವಾ ಮೊರೆಯಿಡುತ್ತೇನೆ, ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನನ್ನನ್ನು ಹತ್ತಿಸು ಎಂಬುದಾಗಿ. ಸಂತೋಷದಲ್ಲಿ ಹಾಡುವುದಕ್ಕಿಂತಲೂ, ಕುಣಿಯುವುದಕ್ಕಿಂತಲೂ, ಅದ್ಭುತಗಳು ನಡೆಯುವಂತಹ ವೇಳೆಯಲ್ಲಿ ನಡೆಯುವಂತಹ ಆ ಸಂದರ್ಭಕ್ಕಿಂತಲೂ ಪ್ರೀತಿಯುಳ್ಳ ದೇವಶಂದ್ರೆ, ಕರ್ತನ ಸನ್ನಿಧಾನದಲ್ಲಿ ನಾವು ಯಾವಾಗ ಒಬ್ಬಂಟಿಗರಾಗಿರ್ತೇವೋ, ಜನರಿಂದ ಕೈಬಿಡಲ್ಪಟ್ಟಿರ್ತೇವೋ, ಯಾವಾಗ ಜನರು ನಮಗೆ ನಿಂದೆ ಮಾಡುತ್ತಾರೋ, ಅಪಹಾಸ್ಯ ಮಾಡುತ್ತಾರೋ, ಅಯ್ಯೋ ನಿಮ್ಮದು ಇಷ್ಟೊಂದು ದೊಡ್ಡ ಬಲಿಷ್ಠವಾದಂತಹ ಸೇವೆ, ಇವತ್ತು ಆ ಸೇವೆನೇ ಇಲ್ಲವಲ್ಲ, ಎಷ್ಟೊಂದು ಸೇವಾ ಕಾರ್ಯಗಳನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ನೀವು, ಇವತ್ತು ನಿಮ್ಮ ಸೇವೆ ಕಣ್ಣೆದುರಿಗೆ ಇಲ್ಲ ಎಂಬುದಾಗಿ ಹೇಳುವಂತ ಆ ಸಂದರ್ಭದಲ್ಲೂ ಸದಾ ನಾವು ದೇವರನ್ನ ಮರೆಯದ ಹಾಗೆ ಕೂಗುವುದನ್ನ ಕಲಿಯಬೇಕು. ಕರ್ತನ ಸನ್ನಿಧಾನದಲ್ಲಿ ಮೊರೆ ಇಡುವುದನ್ನ ಕಲಿಯಬೇಕು. ಆ ಪ್ರಾರ್ಥನೆಗೆ ದೇವರು ಮಹತ್ತಾದಂತ ಕೃಪೆಯನ್ನ ಅನುಗ್ರಹಿಸಿ, ಕಳೆದು ಹೋದಂತ ಆ ದಿನಗಳಲ್ಲಿ, ದುಃಖಿಸಿದಂತ ದಿನಗಳಿಗೆ ಬದಲಾಗಿ ಉತ್ಸಾಹದ ಸ್ತೋತ್ರವನ್ನ ದೇವರು ಅನುಗ್ರಹಿಸಿ ಬಲಪಡಿಸುವಂತನಾಗಿದ್ದ. ಇದೇ ದಾವೀದನ ಜೀವನ ಚರಿತ್ರೆಯನ್ನು ನಾವು ಗಮನಿಸುವಂತ ಸಂದರ್ಭದಲ್ಲಿ, ಬೆತ್ಷೆಬಳ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗನು ಒಂದು ರೋಗದ ನಿಮಿತ್ತವಾಗಿ ಆತನು ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡುತ್ತಿರುವಾಗ, ಆಗ ರಾಜನಾಗಿರುತ್ತಾನೆ ದಾವೀದ. ಒಂದಲ್ಲ ಎರಡಲ್ಲ 7 ದಿನಗಳ ಕಾಲ ಉಪವಾಸ ಬಿದ್ದು ದೇವರ ಸನ್ನಿಧಾನದಲ್ಲಿ, ದೇವರೇ ಈ ಮಗುವನ್ನ ಬದುಕಿಸಿಕೊಡು ದೇವರೇ ಎಂಬುದಾಗಿ ಗೋಳಾಟ ಮಾಡುತ್ತಾನೆ. ಒಂದು ಪುರುಕಾಲ ವೃತ್ತಾಂತದ 3ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಬರೆಯಲ್ಪಟ್ಟಿದೆ. ಕಣ್ಣೀರು ಇಡ್ತಾ ಇರ್ತಾನೆ, ಗೋಳಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ 7ನೇ ದಿನದಲ್ಲಿ ಆತನ ಸೇವಕರು ಬಂದು ಹೇಳ್ತಾರೆ, ನಿನ್ನ ಮಗನು ಸತ್ತು ಹೋದನು ಎಂಬುದಾಗಿ ಆ ಶಬ್ದವನ್ನು ಕೇಳಿದ ತಕ್ಷಣವೇ ಆತನು ಕಂಗಾಲಾಗಲಿಲ್ಲ. 7 ದಿನಗಳ ಕಾಲ ಉಪವಾಸವಿದ್ದಂತ ಆ ವ್ಯಕ್ತಿ ದಾವೀದನು ಉಪವಾಸ ಋತುವನ್ನ ಮುಗಿಸಿ ವಸ್ತ್ರಗಳನ್ನ ತೊಟ್ಟುಕೊಂಡು, ತೆರೆಯ ಮೇಲೆ ಎಣ್ಣೆಯನ್ನು ಹಾಕಿಕೊಂಡು ಆತನು ಮನೆಗೆ ಹೋಗದೆ ದೇವರ ಸನ್ನಿಧಾನದಲ್ಲಿ, ದೇವರ ಆಲಯಕ್ಕೆ ಹೋಗಿ ಆತನು ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ. ಮಗನನ್ನ ಕಳೆದುಕೊಂಡಂತಹ ಸಂದರ್ಭದಲ್ಲಿ ಇದ್ದ ಒಬ್ಬ ಮಗನೂ ಸಹ ಕಳೆದು ಹೋದನಲ್ಲ ಎಂಬುದಾಗಿ ದುಃಖಿಸದೆ, ದೇವರು ಖಂಡಿತವಾಗಿಯೂ ಆತನು ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ ಎಂಬುದಾಗಿ ಘನಪಡಿಸುವಂತ ದಾವೀದನು ಆ ವೇಳೆಯಲ್ಲಿ 7 ದಿನ ದುಃಖಪಟ್ಟನು. ಒಬ್ಬ ರಾಜ ಮಗನನ್ನ ಕಳೆದುಕೊಂಡಾಗ ದುಃಖ ಪಡಲಿಲ್ಲ, ದೈವ ಮಂದಿರಕ್ಕೆ ಹೋಗಿ ದೇವ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದನು. ಅದಾದ ನಂತರ ನಾವು ನೋಡುತ್ತೇವೆ, ಅದೇ ಬೆತ್ಷೆಬಳಲ್ಲಿ 4 ಜನ ಮಕ್ಕಳನ್ನ ಆತನು ಪಡೆಯುತ್ತಾನೆ. 4 ಜನ ಮಕ್ಕಳನ್ನ ಪಡೆದು ಅದರಲ್ಲಿ ಶ್ರೇಷ್ಠನಾಗಿರುವಂತ ಸೊಲೊಮೋನನನ್ನ ಆತನು ಪಡೆಯುತ್ತಾನೆ. ಆ ಸೊಲೊಮೋನನು ಆತನ ಸಂತತಿನಲ್ಲಿಯೇ ನಮ್ಮ ಆರಾಧ್ಯ ದೈವವಾಗಿರುವಂತ ಯೇಸು ಸ್ವಾಮಿ ಹುಟ್ಟುತ್ತಾರೆ. ದೇವಚಂದ್ರನನ್ನು ಗಮನಿಸಿರಿ,
ಇವತ್ತು ಒಂದು ವೇಳೆ ಮಕ್ಕಳಿಲ್ಲ ಎಂಬುದಾಗಿ ವಂಚಿತನದ ಆ ನೋವಿನಿಂದ ನೀನು ಬಳಲ್ತಾ ಇರುವುದಾದ್ರೆ, ದುಃಖಿಸ್ತಾ ಇರುವುದಾದ್ರೆ, ನಿನ್ನ ದುಃಖದ ದಿನಗಳನ್ನ ದೇವರು ಬೇಗನೆ ಕೊನೆಗಾಣಿಸುವಂತವನಾಗಿದೆ. ಒಂದು ವೇಳೆ ಮಕ್ಕಳನ್ನ ಕಳೆದುಕೊಂಡು ಅಯ್ಯೋ ಚಿಕ್ಕ ಪ್ರಾಯದಲ್ಲೇ ಎವರೆಸ್ತ ಮಕ್ಕಳು ಅಥವಾ ವೈಯಕ್ತಿಕವಾದ ಮಕ್ಕಳು ಸತ್ತು ಹೋದ್ರೆ ಎಂಬುದಾಗಿ ಒಂದು ವೇಳೆ ಕಳವಳದಿಂದ ನೀನು ದುಃಖಿಸುತ್ತಿರುವುದಾದ್ರೆ, ನಿನಗೆ ಇನ್ನು ಅನೇಕ ಮಕ್ಕಳಿಗೆ ತಾಯಿ ತಂದೆ ಆಗುವಂತೆ ದೇವರು ಕೃಪೆಯಿಂದ ತೋರಿಸುವಂತವನಾಗಿದ್ದಾನೆ. ದಾವೀದನನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಮನೆಗೆ ಹೋಗದೆ ದೇವರ ಆ ಸಾನ್ನಿಧ್ಯವನ್ನು ಆತನು ಅಪೇಕ್ಷಿಸಿ ಹೋದನು. ನನ್ನನ್ನು ಗಮನಿಸ್ತಾ ಇದ್ದೀರಾ ಪ್ರೀತಿಯುಳ್ಳ ದೇವಶ್ವರರೇ? ವೈಯಕ್ತಿಕವಾದಂತಹ ಜೀವಿತದಲ್ಲಿ ಭೌತಿಕವಾದಂತಹ ಬರೀ ಆಶೀರ್ವಾದಗಳನ್ನು ಹುಡುಕಿಕೊಂಡು ಹೋಗಬಾರದು. ನಮ್ಮ ಜೀವಿತದಲ್ಲಿ ದೇವರಿಗೆ ಹತ್ತಿರವಾಗಿರುವಾಗ ಖಂಡಿತವಾಗಿ ನೀನು ನೆನೆಸದೇ ಇರುವಂತಹ ಅತಿಶಯಗಳನ್ನು ದೇವರು ನಡೆಸೋದಕ್ಕೆ ಆತನು ಸಾಮರ್ಥ್ಯವುಳ್ಳವನಾಗಿದ್ದ. ಅನೇಕ ಸಾರಿ ಸ್ವಲ್ಪ ಕಳೆದುಕೊಂಡಾಗ, ಸ್ವಲ್ಪ ಕೊರತೆಗಳು ಬಂದಾಗ, ಅದ್ಭುತಗಳು ನಡೆಯದೇ ಇರುವಾಗ ದೇವರನ್ನ ದೂಷಣೆ ಮಾಡ್ತೇವೆ. ಅಯ್ಯೋ ಎಷ್ಟಂತ ಪ್ರಾರ್ಥನೆ ಮಾಡಲಿ, ಎಷ್ಟಂತ ದೇವರ ಆರಾಧನೆ ಮಾಡಲಿ, ದೇವರ ಮಂದಿರಕ್ಕೆ ಹೋಗಲಿ, ಕೊರತೆಗಳು ನೀಗಲಿಲ್ಲವಲ್ಲ ಎಂಬುದಾಗಿ ಒಂದು ವೇಳೆ ನೀ ಕಂಗಾಲು ಪಡ್ತಾ ಇದೀಯಾ? ಒಬ್ಬ ಮನುಷ್ಯನು ಈ ರೀತಿಯಾಗಿ ಕಳವಳವನ್ನು ಪಡ್ತಾ ಇದ್ದ. ನಾನು ಕೇಳಿದೆ, ಯಾಕೆ ಚರ್ಚಿಗೆ ಬರ್ತಾ ಇಲ್ಲ? ಆತನು ಹೇಳಿದ, ಎಷ್ಟು ಚರ್ಚಿಗೆ ಬರೋಣ, ಬರೀ ಸಾಲ ಸಾಲ ಬಡ್ಡಿ ಕಟ್ಟಕ್ಕೆ ಆಗಲ್ಲ ಅಂತ ಒಂದು ಪರಿಸ್ಥಿತಿನಲ್ಲಿ ಇದ್ದೇನೆ ಪಾಸ್ಟರ್. ಬ್ಯಾಪ್ಟಿಸಮ್ ತಗೊಂಡೆ, ಪ್ರಾರ್ಥನೆ ಮಾಡಿದೆ, ಉಪವಾಸ ಪ್ರಾರ್ಥನೆ ಮಾಡಿದೆ, ಆದ್ರೆ ಸಾಲ ಮಾತ್ರ ತೀರ್ತಾ ಇಲ್ಲ, ಬಹಳ ಕಷ್ಟದಲ್ಲಿ ಇದ್ದೀನಿ ಎಂಬುದಾಗಿ ಆತನು ಹೇಳುವಾಗ, ಯಾಕೆ ಸಾಲ ಮಾಡಿದೆ ಅಂದ್ರೆ, ಏನಿಲ್ಲ, ಕೋಳಿ ಜೂಜಾಟ ಆಡಿ ಒಂದು 25 ಲಕ್ಷ ಸಾಲ ಮಾಡಿದೆ, ರಮ್ಮಿ ಆಡಿ ಇನ್ನೊಂದು 10 ಲಕ್ಷ ರೂಪಾಯಿ ಸಾಲನ ಮಾಡಿಕೊಂಡು ಅದನ್ನು ತೀರಿಸಲಾರದ ಹಾಗೆ ನಾನು ಇದ್ದೇನೆ. ದೇವರ ಹತ್ರ ನಾನು ತುಂಬಾ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆ ಸಾಲ ತೀರ್ತಾನೆ ಇಲ್ಲ ಎಂಬುದಾಗಿ. ಎಷ್ಟು ಒಳ್ಳೆ ಕೆಲಸ ಮಾಡಿದಾನೆ ನೋಡ್ರಿ ತಮ್ಮ. ಜೂಜಾಟ ಆಡಿ, ಕೋಳಿ ಜೂಜಾಟ ಆಡಿ, ರಮ್ಮಿ ಆಡಿ, ಮೋಜು ಮಸ್ತು ಮಾಡಿ 25 ಲಕ್ಷ ಸಾಲ ಮಾಡಿದ್ರೆ ದೇವರು ತೀರಿಸ್ತಾನ? ಅಥವಾ ದೇವರಿಗೆ ಅದು ಆ ಕಾರ್ಯ ಒಳ್ಳೇದ? ಮಾಡಿರೋ ತಪ್ಪನ್ನ ಯಾಕೆ ಮಾಡದೆ ಎಂಬುದಾಗಿ ಹೇಳಿ ದೇವರ ಹತ್ರ ನಾನು ಮಾಡಲ್ಲ ಎಂಬುದಾಗಿ ತಿರುಗಿ ಕ್ಷಮಾಪಣೆ ಕೇಳಿ ದೇವರ ಸನ್ನಿಧಾನದಲ್ಲಿ ಬಂದ್ರೆ 25 ಅಲ್ಲ, 25 ಕೋಟಿ ಸಾಲ ಇದ್ರು ದೇವರು ತೀರಿಸೋದಕ್ಕೆ ಸಾಮರ್ಥ್ಯವುಳ್ಳವನಾಗಿ. ಮಾಡಿದ ತಪ್ಪಿನ ಮೂಲಕವಾಗಿಯೇ ಪರಿಹಾರ ಕಂಡುಕೊಳ್ಳಬೇಕಂದ್ರೆ ನಮ್ಮ ದೇವರು ತಪ್ಪಿಗೆ ಆತನು ಪ್ರತಿಫಲವನ್ನು ಕೊಡೋದಿಲ್ಲ. ಯಾವಾಗ ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಟ್ಟು ದೋಷವನ್ನು ಮುಚ್ಚಿಕೊಳ್ಳದೆ ದೇವರ ಹತ್ತಿರ ಅರಿಕೆ ಮಾಡಿದ್ರೆ ಆತನ ಮೇಲೆ ದೇವರು ದಯ ತೋರಿಸ್ತಾರಲ್ವಾ? ಇವತ್ತು ಅನೇಕ ಜನರ ಪರಿಸ್ಥಿತಿ ಇದಾಗಿರುವಂತದ್ದಾಗಿ, ಚರ್ಚಿಗೆ ಹೋಗ್ತಾನೆ, ಅದಾಗ್ಲಿಲ್ಲ, ಇದಾಗ್ಲಿಲ್ಲ, ಅದು ನೆರವೇರ್ಲಿಲ್ಲ ಅಂತ. ಇಲ್ಲ ಸಹೋದರ ಸಹೋದರಿ, ಕರ್ತನ ಸನ್ನಿಧಾನದಲ್ಲಿ ಅದಕ್ಕೆ ಸಮಯವನ್ನ, ಗಳಿಗೆಯನ್ನು ದೇವರು ಇಟ್ಟಿದ್ದಾನೆ. ಆತನು ಎಲ್ಲದಕ್ಕೂ ಒಂದು ಸಮಯವನ್ನು ಇಟ್ಟಿರುವಂತಹ ಕರ್ತನು ಆತನಾಗಿದ್ದಾನೆ. ನಿನ್ನ ನಿರೀಕ್ಷೆ ನಿರಾರ್ಥಕವಾಗುವುದಿಲ್ಲ. ಪ್ರತಿಯೊಂದಕ್ಕೂ ಕಾಲವನ್ನ, ಸಮಯವನ್ನ ನಿಗದಿ ಮಾಡಿರುವಂತಹ ನನ್ನ ಕರ್ತನಾಗಿರುವಂತಹ ದೇವರು ಆತನ ಸಮಯದಲ್ಲಿ ಆತನು ಅದ್ಭುತಗಳನ್ನ ಮಾಡೇ ಮಾಡ್ತಾನೆ. ಅದ್ಭುತಗಳು ಹೊಂದಿದಂತಹ ಸಂದರ್ಭದಲ್ಲಿ ಯಾವ ಉತ್ಸಾಹ ಇತ್ತೋ, ಒಂದು ವೇಳೆ ಹೊಂದದೇ ಇರುವಂತಹ ಸಂದರ್ಭದಲ್ಲಿ ಸದಾ ಅದೇ ಉತ್ಸಾಹ ಇರಬೇಕು. ಸತ್ಯವೇದದಲ್ಲಿ ನಾವು ನೋಡುವಂತರಾಗಿದ್ದೇವೆ. 81ನೇ ಕೀರ್ತನೆ ಅದರ 3ನೇ ವಚನವನ್ನ ನಾವು ಗಮನಿಸುವಂತರಾಗೋಣ. ಅಮಾವಾಸ್ಯೆಯಲ್ಲಿಯೂ ನಮ್ಮ ಉತ್ಸವ ದಿನವಾಗಿರುವಂತ ಪೂರ್ಣಮಿಯಲ್ಲಿಯೂ ಕೊಂಬನ್ನ ಊದಿರಿ. ದನಾಕ್ಕೆ ಸ್ತೋತ್ರವಾಗಿ. ಅಮಾವಾಸ್ಯೆಯಲ್ಲಿಯೂ ನಮ್ಮ ಉತ್ಸಾಹದ ದಿನವಾಗಿರುವಂತ ಪೂರ್ಣಮಿಯಲ್ಲಿ ಸದಾ ಏನ್ ಮಾಡ್ಬೇಕಂದ್ರೆ ನಾವು ಕೊಂಬನ್ನ ಊದಬೇಕಂತ. ಪೂರ್ಣಿಮೆ ಅಂದ್ರೆ ಏನು ಗೊತ್ತಾ? ಸಂತೋಷದ, ತುಂಬಿ ತುಳುಕುವಂತ, ಉತ್ಸಾಹದ, ಅದ್ಭುತಗಳನ್ನ ಹೊಂದಿದಂತ, ದೇವರು ಮಹಿಮೆಯಾಗಿ ನಡೆಸಿದಂತ ಆ ಸಂಗತಿಗಳು, ಬೆಳಕಿನ ಸಂಗತಿಗಳು. ಪೂರ್ಣಿಮೆ ದಿನ ನೋಡಿ ಚಂದ್ರನು ಯಾವಾಗಲೂ ಸದಾ ಪೂರ್ಣ ಪ್ರಮಾಣದಲ್ಲಿ ಪ್ರಕಾಶ ಹೊಂದುತ್ತಾನೆ.
ಆ ಪೂರ್ಣಿಮೆಗೆ ಹೋಲಿಕೆಯಾಗಿರುವಂತಹ ಆ ಸಂತೋಷದ ಸಂಭ್ರಮದ ಆ ದಿನದಲ್ಲಿ ನಾವು ಕೊಂಬನ್ನು ಊದಬೇಕು. ಅದರ ಅರ್ಥ ಏನೆಂದರೆ ಸಂತೋಷ ಪಡಬೇಕು. ಅಷ್ಟಕ್ಕೆ ದೇವರು ನಿಲ್ಲಿಸ್ತಾ ಇದ್ದಾನ? ಕಷ್ಟಕ್ಕೆ, ಕತ್ತಲೆಗೆ, ಸಮಸ್ಯೆಗಳಿಗೆ, ದುಃಖಗಳಿಗೆ, ಅನಾರೋಗ್ಯಕ್ಕೆ ಗುರುತಾಗಿರುವಂತ, ಕತ್ತಲೆಗೆ ಗುರುತಾಗಿರುವಂತ ಆ ಅಮಾವಾಸ್ಯೆ ದಿನದಲ್ಲೂ ಸದಾ ಕೊಂಬನ್ನು ಊದಬೇಕಂತೆ. ಅವಾಗಲೂ ಉತ್ಸಾಹವನ್ನು ಪಡಲೇಬೇಕು. ಆತ್ಮೀಯ ದೇವಶ್ರೇ, ನನ್ನನ್ನು ಗಮನಿಸಲಿ. ಆಧ್ಯಾತ್ಮಿಕತೆ ಬದುಕಿನಲ್ಲಿ ಇವೆರಡು ನಿರಂತರವಾಗಿ ಬರ್ತಾನೆ ಇರ್ತದೆ, ಅಮಾವಾಸ್ಯೆ ಮತ್ತು ಪೂರ್ಣಿಮೆ. ಈ ಅಮಾವಾಸ್ಯೆ ಪೂರ್ಣಿಮೆ ಈ ಎರಡು ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಹಾದು ಹೋಗುವುದುಂಟು. ಆದರೆ ಕರ್ತನ ಸನ್ನಿಧಾನದಲ್ಲಿ ಕೊನೆಯವರೆಗೂ ತಾಳಿಕೊಂಡು ಕರ್ತನ ಸಮಕ್ಷಮದಲ್ಲಿ ಪ್ರತಿದಿನವೂ ಕೂಗಬೇಕು. ಪ್ರತಿದಿನವೂ ಆತನ ನಿಬಂಧನೆಗಳನ್ನ ಕೈಗೊಂಡು ನಡೆಯಬೇಕು. ಪ್ರತಿಯೊಂದು ಆತನ ಕಟ್ಟಳೆಗಳನ್ನ ಒಪ್ಪಿಕೊಂಡು ದೇವರ ಸನ್ನಿಧಾನದಲ್ಲಿ ಬದುಕಬೇಕು. ಆತನ ನಿಬಂಧನೆಗಳು, ಆತನ ಕಟ್ಟಳೆಗಳು ಅಂದ್ರೆ ಏನು ಗೊತ್ತಾ? ಪ್ರತಿ ದಿನವೂ ಸದಾ ಆತನ ಸಮ್ಮುಖವನ್ನ ಬಯಸುವುದೇ ಆತನ ನಿಬಂಧನೆ. ಪ್ರತಿ ದಿನವೂ ಸದಾ ಆತನ ನುಡಿದಂತ ಮಾತುಗಳನ್ನ ಕೈಗೊಂಡು ನಡೆದು ಯಾವ ಸಂದರ್ಭದಲ್ಲಿಯೂ, ಕಷ್ಟದಲ್ಲಿಯೂ, ದುಃಖದಲ್ಲಿಯೂ, ನಷ್ಟದಲ್ಲಿಯೂ, ನೋವಿನಲ್ಲಿಯೂ, ಸಂತೋಷದಲ್ಲಿಯೂ, ಸಂಭ್ರಮದಲ್ಲಿಯೂ, ಸಮೃದ್ಧಿಯಲ್ಲಿಯೂ, ರೋಗದಲ್ಲಿಯೂ, ಅನಾರೋಗ್ಯದಲ್ಲಿಯೂ, ಕಣ್ಣೀರಿನಲ್ಲಿಯೂ, ದುಃಖದಲ್ಲಿಯೂ ಏಕರೀತಿಯಾಗಿ ಬದುಕಿ ಕರ್ತನ ಸನ್ನಿಧಾನದಲ್ಲಿ ದೇವಾ ಕರ್ತನೆ, ನಾನು ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ, ನೀನೇ ನನಗೆ ತಂದೆ ಎಂಬುದಾಗಿ, ನೀನೇ ನನಗೆ ಎಲ್ಲವೂ ಎಂಬುದಾಗಿ. ಒಂದು ವೇಳೆ ಮಗನನ್ನ ಕಳೆದುಕೊಂಡಿರುವುದಾದ್ರೆ, ಪ್ರೀತಿಯ ದೇವಚಂದ್ರೆ, ನಿಜವಾಗಿಯೂ ಸದಾ ಈ ಲೋಕದಲ್ಲಿ ನಮ್ಮ ಮಗನು ಯಾರು ಗೊತ್ತಾ? ಯೇಸು ಸ್ವಾಮಿನೇ ನಮ್ಮ ಮಗನು. ಏನ್ ಪಾಸ್ಟರ್ ಹೀಗೆ ಹೇಳ್ತಾ ಇದ್ದೀರಾ ಅಂತ ಕೇಳಬಹುದು. ಬೈಬಲ್ ಹೇಳ್ತದೆ, ವರದ ಮಗನು ನಮಗಾಗಿ ಜನಿಸಿದನು, ಆತನ ಬಾಹುವಿನ ಮೇಲೆ ಈ ಲೋಕದ ಎಲ್ಲ ಆಡಳಿತ ಇದೆ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯ ಸಹೋದರನೇ, ಸಹೋದರಿ, ಒಂದು ವೇಳೆ ನೀನು ನಿನ್ನ ವೈಯಕ್ತಿಕವಾದ ಬದುಕಿನಲ್ಲಿ ಇಬ್ಬರು ಮಕ್ಕಳಿರ್ಬೋದು, ಅಥವಾ ಇಬ್ಬರು ಹೆಣ್ಣು ಮಕ್ಕಳು, ಗಂಡು ಮಕ್ಕಳಿರ್ಬೋದು. ಮೂರನೇ ಮಗನಾಗಿ ಯೇಸು ಸ್ವಾಮಿ ನಿನ್ನ ಜೊತೆನಲ್ಲಿದ್ದಾನೆ. ಒಂದು ವೇಳೆ ತಂದೆ ನಿನ್ನನ್ನು ಪ್ರೀತಿಸದೇ ಇರ್ಬೋದು. ನಿಜವಾದ ತಂದೆ ಯಾರು ಗೊತ್ತಾ? ತನ್ನ ಏಸಯ್ಯನೇ ತಂದೆ. ಒಂದು ವೇಳೆ ತಾಯಿ ನಿನ್ನನ್ನು ಆದರಿಸದೇ ಇರಬಹುದು. ನಿಜವಾದ ತಾಯಿ ಯಾರು ಗೊತ್ತಾ? ನಿಜವಾಗ್ಲೂ ಸದಾ ತಾಯಿಗಿಂತ ಮಿಗಿಲಾಗಿ ಸಂತೈಸುವಂತ ತಾಯಿ ಯೇಸು ಕ್ರಿಸ್ತನಾಗಿದ್ದಾನೆ. ನಮಗೆ ಆತನು ವರದ ಮಗನು, ಆತನೇ ನಿಜವಾದ ತಂದೆ, ಆತನೇ ನಿಜವಾದಂತ ತಾಯಿ. ಈ ಲೋಕದಲ್ಲಿ ಯಾರು ಕೈ ಬಿಟ್ರು ನನ್ನ ತಂದೆ ಮಾತ್ರ ಕೈ ಬಿಡೋದಿಲ್ಲ. ಯಾವ ತಾಯಿ ಸದಾ ನಮ್ಮನ್ನು ದೂರ ಮಾಡಿದ್ರೆ 27ನೇ ಕೀರ್ತನೆ 10ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ತಂದೆ ತಾಯಿಗಳು ನಿನ್ನನ್ನು ದೂರ ತಳ್ಳಿದರೇನೋ ನಾನು ನಿನ್ನನ್ನು ಸೇರಿಸಿಕೊಳ್ಳುವೆನು. ಹೌದು ಪ್ರೀತಿಯುಳ್ಳ ದೇವಶ್ರೇ, ಕರ್ತನ ಸನ್ನಿಧಾನದಲ್ಲಿ ದೂರ ತಳ್ಳಿದಂತ ವ್ಯಕ್ತಿಗಳು ಇವತ್ತು ಅವರನ್ನ ಹತ್ತಿರಕ್ಕೆ ಬರಮಾಡಿಕೊಂಡಂತ ಒಂದು ಪರಿಸ್ಥಿತಿ ನೋಡುವಾಗ, ಋತಮನ ಜೀವಿತವನ್ನು ನೋಡುವಂತ ಸಂದರ್ಭದಲ್ಲಿ ತನ್ನ ಸ್ವಂತ ತಂದೆ ತಾಯಿಗಳ ಊರನ್ನ, ಮೋವಾಬ್ ದೇಶವನ್ನ ಅವಳು ಬಿಡ್ತಾಳೆ. ತನ್ನ ಅತ್ತೆ ನವಮಿಯ ಊರಾಗಿರುವಂತ ಬೆತ್ಲೆಹೆಮಿಗೆ ತಿರುಗಿ ಬರ್ತಾಳೆ. ಅವಳಿಗೆ ಎಂಥ ಪರಿಸ್ಥಿತಿ ಅಂದ್ರೆ, ಆ ಕಷ್ಟದ ದಿನಗಳು ಯಾರಿಗೂ ಬೇಡ. ನಮ್ಮನ್ನ ಪ್ರಾಯದಲ್ಲಿ ಗಂಡನನ್ನು ಕಳ್ಕೊಳ್ತಾಳೆ, ಒಬ್ಬಟ್ಟಿಗಳಾಗಿ ಬರ್ತಾಳೆ. ಅಂತ ಕಷ್ಟದ ದಿನದಲ್ಲಿ ಸುಧಾ ತನ್ನ ಅತ್ತಿಗೆ ಹೇಳ್ತಾಳೆ, ನಿನ್ನ ದೇವರೇ ನನ್ನ ದೇವರು, ನೀನ್ ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ ಎಂಬುದಾಗಿ. ಹೌದು, ಋತುಮನ ಬದುಕನ್ನು ನಾವು ನೋಡುವಾಗ ಆ ಕಷ್ಟದ ದಿನಗಳಲ್ಲಿ ತಾಳಿಕೊಂಡಲು ಸಂತೋಷದ ದಿನಗಳು ಜೀವನ ಪೂರ್ತಿ ಕಾಣುವ ಹಾಗೆ ದೇವರು ಬೋವಾಚನನ್ನ ಕೊಟ್ಟು ಅವಳ ಬದುಕಿನಲ್ಲಿ ಯೇಸು ಸ್ವಾಮಿ ಕೊಟ್ಟು ಹಾಗೆ ಆತನು ಮಾಡಿದನು. ಹೌದು ಪ್ರೀತಿಯುಳ್ಳ ದೇವಶ್ರೇ, ಇವತ್ತು ನಿನ್ನ ಜೀವಿತದಲ್ಲಿ ಯಾವ ಕಷ್ಟವನ್ನ ಅನುಭವಿಸ್ತಾ ಇದೆಯೋ ಆ ಕಷ್ಟ ಬಹಳ ದಿನ ಇರಲ್ಲ. ಬೇಗನೆ ಆ ಕಷ್ಟವನ್ನ ದೇವರು ಪರಿಹಾರ ಮಾಡುತ್ತಾನೆ. ಮಕ್ಕಳ ರೀತಿಯಲ್ಲಿ ಭಕ್ತಿ ನಮಗೆ ಇರಬಾರದು, ಮೆಚೂರ್ ಭಕ್ತಿ ಇರಬೇಕು. ದೇವರು ಕೊಟ್ಟಾಗ ಸಂತೋಷ ಕೊಡದೆ ಇರುವಾಗಲೂ ಸದಾ ತಾಳ್ಮೆಯಿಂದ ಸಹಿಸಿಕೊಂಡು ನಾವು ಇರುವಂತಹ ಸಂದರ್ಭದಲ್ಲಿ ಅದನ್ನು ಸದಾ ಒಂದಲ್ಲ ಒಂದು ದಿನ ನಿನಗೆ ಅದು ಒಳ್ಳೆಯದಾಗಿರುವುದಾದ್ರೆ ಕೊಟ್ಟೇ ಕೊಡ್ತಾನೆ. ಅಲ್ಲಿ ತನಕ ನೀನು ತಾಳ್ಕೊಂಡು ಇರಬೇಕಾಗುತ್ತದೆ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ಭೌತಿಕವಾದಂಥ ಭಕ್ತಿಗಿಂತಲೂ ಸಹ ಜೀವನ ಪರ್ಯಂತ
ದೇವರೊಟ್ಟಿಗೆ, ತಂದೆಯೊಟ್ಟಿಗೆ ನಾವು ಬದುಕುವಂತ ಸಂದರ್ಭದಲ್ಲಿ ನಿರಂತರವಾದ ಅದ್ಭುತಗಳನ್ನ ದೇವರು ನಿಮ್ಮ ಬದುಕಿನಲ್ಲಿ ನಡೆಸುತ್ತಾರೆ. ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನಾಗಿರುವ ನನ್ನ ತಂದೆಯಾದ ದೇವ, ಸರ್ವಲೋಕದ ಒಡೆಯನಾಗಿರುವಂತ ನಿನ್ನ ಸಾನ್ನಿಧ್ಯಾನ ಬಲವಾಗಿ ನಮ್ಮ ಮಧ್ಯದಲ್ಲಿ ಚಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಯೇಸುವಿನ ನಾಮದಲ್ಲಿ ಕರ್ತನೆ ಸ್ವಾಮಿ, ಪ್ರಾಪಂಚಿಕವಾದಂತ ಇಷ್ಟಗಳನ್ನ ನೆರವೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಡೆದಂತ ಅದ್ಭುತಗಳು ದೇವರ ಕರ್ತನೆ ಹೊಂದಿಕೊಂಡಾಗ ಸಂತೋಷ ಪಡದೆ, ಯೇಸುವಿನ ನಾಮದಲ್ಲಿ ಯಾವಾಗಲೂ ನಿನ್ನ ಜೊತೆನಲ್ಲಿ ಇರಲಿಕ್ಕಾಗುವಂತೆ, ಎಲ್ಲಾ ಸಂದರ್ಭಗಳಲ್ಲೂ ಸದಾ ನಿಮ್ಮ ನಾಮವನ್ನು ಘನಪಡಿಸಲಿಕ್ಕಾಗುವಂತೆ ದೇವರ ಕರ್ತನೆ, ಇಲ್ಲಿ 44ನೇ ಕೀರ್ತನೆಯಲ್ಲಿ ಕೋರಾಹ ಕುಮಾರನು ಹೇಳುವ ಹಾಗೆ, ನಾವು ನಿನ್ನನ್ನು ಮರೆಯಲಿಲ್ಲ, ನಿನ್ನ ನಿಬಂಧನೆಗಳನ್ನ ಮೀರಲಿಲ್ಲ, ನಾವು ನಿನ್ನನ್ನು ಅಗಲಲಿಲ್ಲ, ನಿನ್ನಿಂದ ದೂರ ಆಗಲಿಲ್ಲ ಎಂಬುದಾಗಿ, ಒಂಟಿತನದ ಕಷ್ಟದ ಅರಣ್ಯ ಅನುಭವದ ದೇವರ ವೇದನೆ ಸನ್ನಿವೇದನಿಸದ ಅಪ್ಪ, ನಾವು ನಿನ್ನನ್ನು ಬಿಟ್ಟು ದೂರ ಆಗಲಿಲ್ಲ, ಅಗಲಲಿಲ್ಲ, ಮೀರಲಿಲ್ಲ, ನಡೆಯಲಿಲ್ಲ ಎಂಬುದಾಗಿ ಹೇಳುವಾಗ ನಮ್ಮನ್ನು ಸಹ ಅವರ ರೀತಿಯಲ್ಲಿ ಅಂಟಿಕೊಂಡು ನಡೆಯಲಿಕ್ಕಾಗುವಂತೆ, ಎಲ್ಲಾ ಸಂದರ್ಭಗಳಲ್ಲೂ ಸದಾ ನಿನ್ನ ಜೊತೆಯಲ್ಲಿ ನಾವು ಬದುಕುವಂತೆ ದೇವರೇ ಕರ್ತ ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಸಂದೇಶವನ್ನ ಆಲಿಸುತ್ತಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಕೊನೆ ತನಕ ನಿನಗೆ ಆಶ್ರಯ ಆಧಾರ ಮಾಡಿಕೊಂಡು ದಾವೀದನ ಕೂಗುವ ರೀತಿಯಲ್ಲಿ ಪ್ರತಿ ದಿನವೂ ಸದಾ ಭೂಮಿಯ ಕಟ್ಟ ಕಡೆಯಿಂದ ನಿನ್ನ ಮಕ್ಕಳು ತಮ್ಮ ಕಷ್ಟಕ್ಕಾಗಿ, ಅವರ ಮಕ್ಕಳಿಗಾಗಿ, ದೇವರೇ ಅವರ ಕೌಟುಂಬಿಕ ಜೀವಿತಕ್ಕಾಗಿ, ಆರ್ಥಿಕ ಮುಗ್ಗಟ್ಟಿಗಾಗಿ ಅವರು ಕೂಗುವಾಗ ಹತ್ತಲಾರದ ಆಶ್ರಯ ಗಿರಿ ಮೇಲೆ ಹತ್ತಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ನೀನೇ ಆಶ್ರಯ ಗಿರಿಯಾಗಿರುವ ದೇವರು ನಿನ್ನ ಮಕ್ಕಳನ್ನ ಆ ರೀತಿಯಾಗಿ ದೃಢಪಡಿಸಪ್ಪ. ಎಲ್ಲಾ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ, ಆಮೆನ್. ಆತ್ಮೀಯ ದೇವಜನರೇ, ಈ ಅದ್ಭುತವಾದ ಸಂದೇಶವನ್ನು ಎಷ್ಟು ಜನರಿಗೆ ಶೇರ್ ಮಾಡಬೇಕು ಎಂಬುದಾಗಿ ಇಷ್ಟಪಡ್ತಿರೋ ಅಷ್ಟು ಜನರಿಗೆ ಶೇರ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪ್ರತ್ಯೇಕವಾಗಿ ಕಾಣಿಕೆಯನ್ನು ಕಳಿಸಿದಂತ ಮಿಥುನ್ ಬಸವರಾಜ್ ಮತ್ತು ಕುಮಾರ್ ಸೋಲ್ಕುಂಟೆ ಅವರಿಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವ ಕರ್ತನೆ, ಈ ಅಮೂಲ್ಯವಾದಂತ ನಿನ್ನ ಸನ್ನಿಧಿ ಸೇವೆಗೆ ಕೊಡಲ್ಪಡತ ಈ ಕಾಣಿಕೆ ಅನೇಕ ಬಡವರಿಗೂ, ಶುಭವಾರ್ತೆಗೂ, ದೇವರ ಕರ್ತನೆ ಆಹಾರಕ್ಕಾಗಿಯೂ, ದೇವರ ಕರ್ತನೆ ಇದನ್ನು ಉಪಯೋಗಿಸುವಾಗ ಇದರ ಮೂಲಕವಾಗಿ ಬರುವಂತ ಎಲ್ಲ ಆದರಣೆ ಆಶೀರ್ವಾದ ಈ ಕುಟುಂಬಗಳಿಗೆ ಉಂಟಾಗಲಿ ರಾಜ್ಯ. ಇವರ ಕೈಗಳನ್ನ ಬಲಪಡಿಸು, ಎಲ್ಲಾ ಕೊರತೆಗಳನ್ನ ನೀಗಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ, ಆಮೆನ್.